ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್ ವಿಡಿಯೋ. ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮೂವಿ ಬಂದ್ಬಿಟ್ಟು ಕಾಂತಾರ ಚಾಪ್ಟರ್ 1. ಒಟ್ನಲ್ಲಿ ಮೇನ್ ಗುರು ಕಾಂತಾರ ಚಾಪ್ಟರ್ 1ದಾಗ ಸಿಕ್ಕಾಬಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಈ ಮೂವಿ ಸಿಕ್ಕಾಬಟ್ಟೆ ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಗಿತ್ತು ಅನ್ಬೋದು. ಈ ಮೂವಿಯ ಆನ್ಲೈನ್ ಸ್ಟೋರಿ ಕತೆ ಬಂದ್ಬಿಟ್ಟು ಕಾಂತಾರ ಹೇಗೆ ಹುಟ್ಕೋತು, ಒಟ್ನಲ್ಲಿ ಸಿಕ್ಕಾಬಟ್ಟೆ ಇಲ್ಲಿ ಸ್ಟೋರಿಗಳು ನೆಕ್ಸ್ಟ್ ಲೆವೆಲ್ ಇದೆ ಅನ್ಬೋದು. ಮೇನು ಇಲ್ಲಿ ಕಾಂತಾರದ ಬಗ್ಗೆ ಹೇಳೋದಾದ್ರೆ, ಕಾಂತಾರ ಮೂವಿ ಬಗ್ಗೆ ಹೇಳೋದಾದ್ರೆ ಒಟ್ನಲ್ಲಿ ರಿಷಬ್ ಶೆಟ್ಟಿ ಅವರು ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಆಗಲಿ ಫೈಟಿಂಗ್ ಆಗಲಿ ಎಲ್ಲ ಕಡೆಯಿಂದನೂ ಸಿಕ್ಕಾಬಟ್ಟೆ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ದಾರೆ ಅನ್ಬೋದು. ಒಟ್ನಲ್ಲಿ ಆ್ಯಕ್ಟಿಂಗ್ ವಿಚಾರದಲ್ಲಿ ಇವ್ರನ್ನ ಯಾರು ಮೀಸೋ ಅಂಥದ್ದಂತೂ ಯಾರು ಇಲ್ಲವೇ ಇಲ್ಲ ಅನ್ಬೋದು. ಒಟ್ನಲ್ಲಿ ರಿಷಬ್ ಶೆಟ್ಟಿ ಅಂತ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಅಂತ ಹೇಳ್ಬೋದು. ಒಟ್ನಲ್ಲಿ ಇವರು ಪ್ರೋ ಮ್ಯಾಕ್ಸ್ ಲೆವೆಲ್ ಅಂತ ಆ್ಯಕ್ಟಿಂಗ್ ಮಾಡಿದ್ದಾರೆ ಅನ್ಬೋದು. ಒಟ್ನಲ್ಲಿ ಇವರು ಕೊನೆವರೆಗೂ ಲಾಸ್ಟ್ವರೆಗೂ ಮೂವಿನ ಸಿಕ್ಕಾಬಟ್ಟೆ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗಿದ್ದಾರೆ ಅನ್ಬೋದು. ಡೈರೆಕ್ಷನ್ ವಿಷಯದಲ್ಲಿ ಒಟ್ನಲ್ಲಿ ಆ್ಯಕ್ಟಿಂಗ್ ವಿಷಯದಲ್ಲಿ ಯಾರು ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಅನ್ಬೋದು. ಒಟ್ನಲ್ಲಿ ರಿಷಬ್ ಶೆಟ್ಟಿ ಒಟ್ನಲ್ಲಿ ಇಂಥ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಮಾಡಿ ಮೇನು ಇಲ್ಲಿ ಆ್ಯಕ್ಟರ್ ವಿಚಾರದಲ್ಲಿ ನೋಡೋದಾದ್ರೆ ಇಲ್ಲಿ ರುಕ್ಮಿಣಿ ವಸಂತ್ ಅವರು ನೆಕ್ಸ್ಟ್ ಲೆವೆಲ್ ಆ್ಯಕ್ಟರ್ ಇದ್ದಾರೆ ಅನ್ಬೋದು. ನೀವು ಅವ್ರ ಮೇಲೆ ಸಿಕ್ಕಾಬಟ್ಟೆ ಗಮನ ಹರಿಸಿದ್ರೆ ಸಿಕ್ಕಾಬಟ್ಟೆ ಫಿಲಮ್ ಮೇನ್ ಅವರೇ ಮುಖ್ಯ ಅನ್ಬೋದು. ಮೇನು ಇಲ್ಲಿ ಗುಲ್ಶನ್ ಅವರಾಗಲಿ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅನ್ಬೋದು. ಒಟ್ನಲ್ಲಿ ಇಲ್ಲಿ ಆ್ಯಕ್ಟಿಂಗ್ ವಿಚಾರದಲ್ಲಿ ಸಿಕ್ಕಾಬಟ್ಟೆ ಆ್ಯಕ್ಟರ್ಸು ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ನ ಮಾಡಿದ್ದಾರೆ ಅನ್ಬೋದು. ಒಟ್ನಲ್ಲಿ ರುಕ್ಮಿಣಿ ವಸಂತ ಮೇನ್ ಆ್ಯಕ್ಟರ್ ಆಗಿ ತಗೊಂಡೋಗಿದ್ದಾರೆ. ಹೀರೋಯಿನ್ ಆಗಿ ತುರ್ಕಿಲ್ಲ ಇವರು ಏನು ಮುಖ್ಯ ಹೀರೋಯಿನ್ ರೋಲ್ನ ತಗೊಂಡು ಹೋಗಿದ್ದಾರೆ ಅನ್ಬೋದು. ನೀವು ಲಾಸ್ಟ್ವರೆಗೂ ಮೂವಿಯಲ್ಲಿ ಅವ್ರ ಇಂಪ್ಯಾಕ್ಟ್ ಸಿಕ್ಕಾಪಟ್ಟೆ ಆಗೋ ಚಾನ್ಸಸ್ ಆಗಿದೆ. ಒಟ್ನಲ್ಲಿ ಈ ಮೂವಿಲಿ ಅವ್ರನ್ನ ಒಂಚೂರು ಗಮನ ಹರಿಸ್ಬೇಕು ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಒಟ್ನಲ್ಲಿ ಮೂವಿ ನೋಡಿದಾಗ ನನಗಂತೂ ಅನ್ನಿಸ್ತು, ಒಟ್ನಲ್ಲಿ ಅವ್ರ ಮೇಲೆ ಸಿಕ್ಕಾಪಟ್ಟೆ ಗಮನ ಇಟ್ಟರೆ ಒಂಚೂರು ಮೂವಿ ಒಂದು ಸ್ವಲ್ಪ ಅರ್ಥ ಆಗುತ್ತೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಒಟ್ನಲ್ಲಿ ಮೂವಿ ನೋಡಿದಾಗ ಒಟ್ನಲ್ಲಿ ಸಿಕ್ಕಾಪಟ್ಟೆ ವಿಲನ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ವಿಲನ್ಗಳಂತೂ ಸಿಗ್ತಾರೆ ಅನ್ಬೋದು. ಈ ಮೂವಿಲಿ ನೆಕ್ಸ್ಟ್ ಲೆವೆಲ್ ವಿಲನ್ಗಳು ಸಿಗ್ತಾರೆ ಅನ್ಬೋದು. ವಿಲನ್ ಆಗಲಿ ಒಟ್ನಲ್ಲಿ ನೀವು ಸಿಕ್ಕಾಪಟ್ಟೆ ಈ ಮೂವಿಲಿ ವಿಲನ್ಗಳನ್ನ ಸಿಕ್ಕಾಪಟ್ಟೆ ಗಮನಿಸ್ಕೋಬೇಕು. ಏಕೆಂದರೆ ಫಿಲಮ್ಮು ಒಂಚೂರು ಅರ್ಥ ಆಗದಿರೋ ಚಾನ್ಸಸ್ ಅಲ್ಲೇ ಇದೆ ಅನ್ಬೋದು. ಒಟ್ನಲ್ಲಿ ಇವರು ಕಾಮಿಡಿನ ಒಂಚೂರು ಲೈಟಾಗಿ ನಗೀತೆ ಹೊರತು ಅಂತ ಹೇಳ್ಕೊಳ್ಳೋ ಕಾಮಿಡಿ ಅಂಥದ್ದು ಏನು ಬರೋದಿಲ್ಲ ಅನ್ಬೋದು. ಒಟ್ನಲ್ಲಿ ಒಂಚೂರು ಲೈಟಾಗಿ ಕಾಮಿಡಿ ಬರುತ್ತೆ ಅಷ್ಟೇ ಹೊರತು ಅಂತ ಹೇಳ್ಕೊಳ್ಳೋ ಕಾಮಿಡಿ ಇಲ್ಲ ಅನ್ಬೋದು. ಒಟ್ನಲ್ಲಿ ಮಧ್ಯದಲ್ಲೇ ತುರ್ಕಕ್ಕೆ ಟ್ರೈ ಮಾಡಿದ್ದಾರೆ ಅನ್ನಿಸ್ತು ನನ್ನ ಪ್ರಕಾರ. ಒಟ್ನಲ್ಲಿ ಒಂಚೂರು ಲೈಟಾಗಿ ಕಾಮಿಡಿ ಬರುತ್ತೆ ಹೊರತು ಏನು ಮೂವಿ ಮ್ಯೂಸಿಕ್ ವಿಚಾರದಲ್ಲಿ ಅಗ್ನೀಶ್ ಅವರು ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ದಾರೆ ಅನ್ಬೋದು. ಒಟ್ನಲ್ಲಿ ಮೂವಿಲಿ ಇವ್ರದ್ದು ಸಿಕ್ಕಾಪಟ್ಟೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಬ್ಯಾಕ್ಗ್ರೌಂಡಲ್ಲಿ ಸಿಕ್ಕಾಪಟ್ಟೆ ರನ್ ಆಗ್ತಿರುತ್ತೆ ಫಸ್ಟಿಂದ ಹಿಡಿದು ಮಧ್ಯದಲ್ಲಾಗಲಿ. ಒಟ್ನಲ್ಲಿ ಇಂಟರ್ವಲ್ ಬ್ಲ್ಯಾಕ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಅನ್ಬೋದು. ಯಾಕೆಂದರೆ ಇಂಟರ್ವಲ್ ಬ್ಲ್ಯಾಕೇ ಮೇನು ಇಲ್ಲಿ ಸಿಕ್ಕಾಪಟ್ಟೆ ಟರ್ನ್ ಓವರ್ ಆಗಿದೆ ಅನ್ಬೋದು. ಒಟ್ನಲ್ಲಿ ಫಸ್ಟ್ ಅವರು ನೀವು ನೋಡೋದಾದರೆ ಒಂಚೂರು ನೆಕ್ಸ್ಟ್ ಲೆವೆಲ್ಲು ಒಂದು 99% ಚೆನ್ನಾಗಿದೆ, 1% ಲ್ಯಾಗ್ ಹೊಡೆಯುತ್ತೆ ಅನ್ಬೋದು. ಒಟ್ನಲ್ಲಿ ಇಂಟರ್ವಲ್ ಬ್ಲ್ಯಾಕ್ ಒಂಚೂರು ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ ಅನ್ಬೋದು. ಒಟ್ನಲ್ಲಿ ಇಂಟರ್ವಲ್ ಬ್ಲ್ಯಾಕ್ ಒಂಚೂರು ಟರ್ನ್ ಓವರ್ ಆಗುತ್ತೆ ಅನ್ಬೋದು. ಒಟ್ನಲ್ಲಿ ಈ ಮೂವಿ ನೋಡಬಾರ್ದು ಅಂದರೆ ನನ್ನ ಪ್ರಕಾರ ಸಿಕ್ಕಾಪಟ್ಟೆ ನೋಡಲೇಬೇಕು ಗುರು. ನೀವು ಮೂವಿನ ಸಿಕ್ಕಾಪಟ್ಟೆ ಗಮನ ಹರಿಸಿ ನೋಡಬೇಕು. ಯಾಕೆಂದರೆ ಒಂಚೂರು ಸೀನ್ ಮಿಸ್ ಆದರೂ ಒಂಚೂರು ಮೂವಿ ಅರ್ಥ ಮಾಡ್ಕೊಳ್ಳೋದು ಒಂಚೂರು ಕಷ್ಟ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ನಲ್ಲಿ ಈ ಮೂವಿ ಒಂಚೂರು ಥ್ರಿಲ್ಲಿಂಗ್ ಇರೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಯಾಕೆಂದರೆ ಈ ಮೂವಿ ಒಟ್ನಲ್ಲಿ ರಿಷಬ್ ಶೆಟ್ಟಿ ಒಂಚೂರು ಲಾಸ್ಟ್ವರೆಗೂ ತಗೊಂಡೋಗಿ ಒಂಚೂರು ಥ್ರಿಲ್ಲಿಂಗ್ನ ಇಟ್ಟಿದ್ದಾರೆ ಅನ್ಬೋದು. ಕಾಂತಾರ ಹೇಗೆ ಸ್ಟಾರ್ಟ್ ಆಯಿತು, ಒಟ್ನಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಸ್ಟೋರಿ ಟೆಲ್ಲಿಂಗ್ ಆಗಲಿ ಒಂಚೂರು ಮಾಡೋದು ಒಂಚೂರು ಕಷ್ಟನೇ. ಇವರು ನಿರ್ದೇಶನದಲ್ಲಾಗಲಿ ಆ್ಯಕ್ಟಿಂಗ್ ಆಗಲಿ ಒಂಚೂರು ಕಾಂಪ್ರಮೈಸೇ ಆಗಿಲ್ಲ ರಿಷಬ್ ಶೆಟ್ಟಿ ಅವರು. ಒಟ್ನಲ್ಲಿ ಕಾಂತಾರ ಮೂವಿನ ನೋಡಬಾರ್ದು ಅಂದರೆ ಒಟ್ನಲ್ಲಿ ನನ್ನ ಪ್ರಕಾರ ಒಂದೊಳ್ಳೆ ವಾಚ್ ಮೂವಿ ಥಿಯೇಟ್ರಿಗೆ ಹೋಗಿ ನೋಡ್ಬೋದು. ಒಟ್ನಲ್ಲಿ ಈ ಮೂವಿ ಕಾಂತಾರ ಒಟ್ನಲ್ಲಿ ಚಾಪ್ಟರ್ 3 ಇಲ್ಲ 2 ಬರುತ್ತಾ ಅಂದರೆ ನನ್ನ ಪ್ರಕಾರ 99% ಬರೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಒಟ್ನಲ್ಲಿ ಯಾಕೆಂದರೆ ಅವರು ಹೇಳ್ತಾರೆ ಲಾಸ್ಟಲ್ಲಿ ಅವ್ರ ಮಗ ಕೇಳ್ತಾರೆ, ಇದು ಇನ್ನೊಂದು ಸ್ವಲ್ಪ ಇದೆಯಾ ಮೂವಿ, ಇನ್ನೊಂಚೂರು ಕತೆ ಇದೆಯಾ ಅಂದಾಗ ಅವರು ಇದೇ ಕಣಪ್ಪ ಅಂತ ಹೇಳ್ತಾರೆ. ಒಟ್ನಲ್ಲಿ ಕಾಂತಾರ ಒಂದೊಳ್ಳೆ ಗುಡ್ ವಾಚ್ ಮೂವಿ. ಒಟ್ನಲ್ಲಿ ಫಸ್ಟಿಂದ ಹಿಡಿದು ಇಂಟರ್ವಲ್ ಬ್ಲ್ಯಾಕ್ ಆಗಲಿ ಲಾಸ್ಟ್ವರೆಗೂ ಆಗಲಿ ಒಂಚೂರು ಚೆನ್ನಾಗಿದೆ ಅನ್ಬೋದು. ಒಟ್ನಲ್ಲಿ ಮೇನ್ ಗುರು.
ಒಟ್ನಲ್ಲಿ ಸಾಂಗ್ ವಿಚಾರದಲ್ಲಾಗಲಿ ಇವರು ಸಿಕ್ಕಾಪಟ್ಟೆ ಹಳೆ ಸಾಂಗ್ನ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ಬೋದು. ಹಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಹಳೆ ಸಾಂಗ್ಗಳಾಗಲಿ ಒಂದೆರಡು ಯೂಸ್ ಮಾಡ್ಕೊಂಡಿದ್ದಾರೆ. ಒಟ್ನಲ್ಲಿ ಹಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನೇ ತೊಗೊಂಡು ಹೋಗಿದ್ದಾರೆ ಆ ಮೂವಿಯಲ್ಲಿ. ಒಂದೆರಡು ಸಾಂಗು ಒಂದು ಲೆವೆಲ್ಗೆ ಚೆನ್ನಾಗಿದೆ ಅನ್ಬೋದು. ಅಂಥ ಮೈಂಡಲ್ಲೇ ಉಳ್ಕೊಳ್ಳೋ ಸಾಂಗ್ ಏನು ಅಂಥದ್ದಿಲ್ಲ ಅನ್ಬೋದು. ಕ್ಯಾಮ್ರಾ ವಿಚಾರದಲ್ಲಾಗಂತೂ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಕ್ಯಾಮ್ರಾನ ತೊಗೊಂಡು ಹೋಗಿದ್ದಾರೆ. ಅಂದರೆ ಒಟ್ಟಿನಲ್ಲಿ ಯಾವ ಟೈಮಲ್ಲಿ ಹೆಂಗೆ ಕ್ಯಾಮ್ರಾನ ಟರ್ನ್ ಓವರ್ ಮಾಡ್ತಾರೆ ಅಂದರೆ ನೆಕ್ಸ್ಟ್ ಲೆವೆಲ್ ಟರ್ನ್ ಓವರ್ ಮಾಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಅರವಿಂದ್ ಆಗಲಿ ನೆಕ್ಸ್ಟ್ ಲೆವೆಲ್ ಕ್ಯಾಮ್ರಾ ವರ್ಕ್ನ ಮಾಡಿದ್ದಾರೆ. ಎಡಿಟಿಂಗ್ ಆಗಲಿ, ಮ್ಯೂಸಿಕ್ ಆಗಲಿ, ಒಟ್ಟಿನಲ್ಲಿ ಈ ಮೂರನ್ನ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಪ್ರೊಡಕ್ಷನ್ ಆಗಲಿ ತುಂಬ ಚೆನ್ನಾಗಿ ದುಡ್ಡನ್ನ ಖರ್ಚು ಮಾಡಿದ್ದಾರೆ. ಅನ್ನೆಸರಿಯಾಗಿ ಇವರು ದುಡ್ಡನ್ನ ಖರ್ಚು ಮಾಡಿಲ್ಲ, ಎಲ್ಲಿ ಬೇಕೋ ಅಲ್ಲಿ ಮಾತ್ರ ದುಡ್ಡನ್ನ ಖರ್ಚು ಮಾಡಿದ್ದಾರೆ. ಒಟ್ಟಿನಲ್ಲಿ ಟೋಟಲ್ ಪ್ಯಾಕೇಜ್ ಅನ್ಬೋದು ಈ ಮೂವಿ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಈ ಮೂವಿ ನೋಡಿದಾಗ ನನಗಂತೂ ಹಂಗೆ ಅನ್ನಿಸ್ತು ಗುರು. ಮೂವಿ ಕ್ವಾಲಿಟಿ ವಿಷಯದಲ್ಲಾಗಲಿ, ಒಟ್ಟಿನಲ್ಲಿ ಒಳ್ಳೊಳ್ಳೆ ಪ್ಲೇಸಲ್ಲಿ ತೆಗೆಯೋದಾಗಲಿ ಮೂವಿಯವರು ನೆಕ್ಸ್ಟ್ ಲೆವೆಲ್ ತಗೊಂಡಿದ್ದಾರೆ. ಸಿಕ್ಕಾಪಟ್ಟೆ ನ್ಯಾಚುರಲ್ ಆಗಿ ತೆಗೆದವ್ರೆ. ಒಂಚೂರು VFXನ ಯೂಸ್ ಮಾಡೋದ್ರಲ್ಲಿ ಒಂಚೂರು ಚೆನ್ನಾಗಿ VFXನ ಚೆನ್ನಾಗಿ ಮಾಡೋರೆ. VFX ಯೂಸ್ ಮಾಡೋರ ಇಲ್ವಾ ಅಂತ ನಮಗೆ ಗೊತ್ತಾಗೋದಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಗ್ರೀನರಿ ಆಗಿ ಮೂವಿಲಿ ಸಿಕ್ಕಾಪಟ್ಟೆ ಗ್ರೀನರಿ, ಮಳೆಗಳು ಸಿಕ್ಕಾಪಟ್ಟೆ ಯೂಸ್ ಮಾಡಿದ್ದಾರೆ. ಗ್ರೀನರಿ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಅನ್ಬೋದು. ಒಟ್ಟಿನಲ್ಲಿ ನ್ಯಾಚುರಲ್ ಆಗಿ ಸಿಕ್ಕಾಪಟ್ಟೆ ತೆಗ್ದಿದ್ದಾರೆ. ಒಂಚೂರು ಬ್ಲ್ಯಾಕ್ನ ಕಲರ್ ಒಂಚೂರು ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಚೂರು ಬಿಟ್ಕೊಡೋದು ಒಂಚೂರು ಕಷ್ಟ ಅನ್ಬೋದು. ಯಾಕೆಂದರೆ ಇಲ್ಲಿ ಸ್ಟೋರಿ ಬಿಟ್ಕೊಟ್ಬಿಟ್ರೆ ಮೂವಿ ಮೇನ್ ಇಂಟೆನ್ಷನ್ನೇ ಒಂಚೂರು ಓದಂಗೆ ಆಗ್ಬಿಡುತ್ತೆ. ಅದರಿಂದ ಒಂಚೂರು ನಾನು ಮೂವಿ ಒಂಚೂರು ಲೈಟಾಗಿ ಹೇಳಿದ್ದೀನಿ ಹೊರತು ಅಂಥ ಡೆಪ್ತಾಗಿ ಏನು ಹೇಳಿಲ್ಲ ಗುರು. ಒಟ್ಟಿನಲ್ಲಿ ಮೂವಿ ನೀವು ನೋಡಿದಾಗ ಗೊತ್ತಾಗುತ್ತೆ ಯಾಕೆ ಯಾರು ಮೂವಿನ ಒಂಚೂರು ಸ್ಪ್ಲಾರಲಾಗಿ ಯಾರು ಬಿಟ್ಕೊಡ್ತಿಲ್ಲ ಅಂತ. ಒಟ್ಟಿನಲ್ಲಿ ಅರ್ಥ ಮೇನು ಗುರು ಈ ಮೂವಿ ಲಾಸ್ಟ್ ಸೀನ್ ಗುರು. ನೆಕ್ಸ್ಟ್ ಮೂವಿ ಟರ್ನ್ ಓವರ್ ಆಗಿದೆ ಅನ್ಬೋದು. ಒಟ್ಟಿನಲ್ಲಿ ಲಾಸ್ಟ್ ಸೀನ್ಗಳಲ್ಲಿ ಇದು ಸಿಕ್ಕಾಬಿಟ್ಟೆ ಇಂಪ್ಯಾಕ್ಟ್ ಅಂತ ತಗೊಂಡೋಗಿದೆ. ಮೂವಿ ಎಲ್ಲೋ ಇದ್ದಿದ್ದು ಮೂವಿನ ಎಲ್ಲೋ ತಗೊಂಡೋಗಿದೆ ಅನ್ಬೋದು. ಒಟ್ಟಿನಲ್ಲಿ ಮೂವಿ ಲಾಸ್ಟ್ ಸೀನ್ಗಳು ಸಿಕ್ಕಾಬಿಟ್ಟೆ ಇಂಪ್ಯಾಕ್ಟ್ ಆಗಿದೆ ಮೂವಿಗೆ. ಒಟ್ಟಿನಲ್ಲಿ ಲಾಸ್ಟ್ ಸೀನ್ ಅಂತೂ ನೆಕ್ಸ್ಟ್ ಲೆವೆಲು ಇದೆ ಅನ್ಬೋದು. ಒಟ್ಟಿನಲ್ಲಿ ಲಾಸ್ಟ್ ಸೀನು ಸಿಕ್ಕಾಬಿಟ್ಟೆ ವರ್ಕ್ ಆಗಿದೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ರಿವ್ಯೂ ನಿಮ್ಗೇನಾದ್ರು ಇಷ್ಟ ಆಗಿರೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಗುರು. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1000 ಸಬ್ಸ್ಕ್ರೈಬ್ ಬೇಗ ಕಂಪ್ಲೀಟ್ ಮಾಡಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಹಂಗೆ ಲೈಕ್ ಮಾಡದೆ ನೋಡ್ತೀರಾ. ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ ಈ ಮೂವಿ ರಿವ್ಯೂ ನಿಮಗೇನು ಅನ್ನಿಸ್ತು ಅಂತ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ.